ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಆಶೀರ್ವಾದ ಆಮೇಲೆ ನಮ್ಮ ಕಾಂಗ್ರೆಸ್ ಪಾರ್ಟಿ ಎಲ್ಲ ವರ್ಕರ್ಸ್ ಆಶೀರ್ವಾದ ಗೆದ್ದಿದ್ದೀವಿ. ಸೊ ನಾನು ಒಬ್ಬನಲ್ಲ 10 ಜನ ಗೆದ್ದಿರೋದ್ರಿಂದ ಅದು ತುಂಬ ಖುಷಿ ಕೊಡ್ತಾ ಇದೆ. ಇನ್ನು ಮುಂದೆ ನಮ್ಮ ಬೋರ್ಡ್ನ ಇನ್ನೂ ಚೆನ್ನಾಗಿ ಕೆಲಸ ಮಾಡಿಕೊಂಡು ನಮ್ಮ ಸೊಸೈಟಿನ ಬೆಳೆಸಬೇಕು ಅಂತ ಆಶೀರ್ವಾದ ವರ್ಕ್ ಮಾಡ್ತೀವಿ. ಗೆಲುವಿನ ತಂದೆ ಸಮಸ್ಯೆ ಅಪ್ಪಾಜಿಗೆ ಗೆಲುವು ಯಾವತ್ತೂ ಎಲೆಕ್ಷನ್ ಆಗಿರಲಿಲ್ಲ, ಎಲೆಕ್ಷನ್ ಆಗಿ ಅನ್ನೋದು ಖುಷಿ ಆಗ್ತದೆ. ಅದು ತುಂಬ ಖುಷಿ ಕೊಡುತ್ತೆ. ಯಾವತ್ತೂ ಅದೇ ನಾವು ನಾಮಿನೇಟ್ ಆಗಿ ಹೋಗೋದ್ರಿಂದ ಎಲೆಕ್ಷನಲ್ಲಿ ಹೋಗೋದು ತುಂಬ ಖುಷಿ ಕೊಡುತ್ತೆ. ನಾಮಿನೇಷನ್ ಆದರೆ ಅದು ಒಂದು ಅಳಕಿರುತ್ತೆ. ಜನರ ಹತ್ರ ಹೋಗಿ ಜನ ಗೆಲ್ಲಿಸಿದಾಗ ಅದು ಸ್ಯಾಟಿಸ್ಫ್ಯಾಕ್ಷನ್ ಬೇರೆ. ಫಸ್ಟ್ ಟೈಮ್ ಜನರ ಹತ್ರ ಹೋಗಿದ್ದೀವಿ, ಜನ ಗೆಲ್ಲಿಸ್ಕೊಟ್ಟಿದ್ದಾರೆ 12-12. ಅದಕ್ಕಿಂತ ಇನ್ನೇನು ನಮ್ಮ ಕಾಂಗ್ರೆಸ್ ಪಾರ್ಟಿ ಎಸ್ಪೆಷಲಿ ಬ್ರಹ್ಮದವರಲ್ಲಿ ಯಾಕಂದರೆ ದಿನ ಬೆಳಗ್ಗೆ ವರ್ಕ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬೇರೆ ಎಲೆಕ್ಷನ್ಗಳೆಲ್ಲ ನೋಡಿದ್ರೆ ಅಪ್ಪಾಜಿ ಎಲೆಕ್ಷನ್ಗಳನ್ನೆಲ್ಲ ಫೇಸ್ ಮಾಡಿದ್ರೆ ಇವತ್ತಿನ ಜನನ ನಾಡೆ ನಡೀತಾ ಆಗಿದೆ. ಚೆನ್ನಾಗಿದೆ. ಏನಿಲ್ಲ ಅಂದರೆ ನಮಗೆ ಎಲ್ಲ ಎಲೆಕ್ಷನ್ನು ಅದಕ್ಕೆ ಅದ್ರದ್ದೇ ಆದಂಥ ಮಹತ್ವ ಇರುತ್ತೆ. ಈ ದೊಡ್ಡ ಎಲೆಕ್ಷನ್ ಚಿಕ್ಕ ಎಲೆಕ್ಷನ್ ಅಂತ ಬರೋಲ್ಲ. ಎಲೆಕ್ಷನಲ್ಲಿ ಗೆಲುವು ಸೋಲು ಅನ್ನೋದು ಅಷ್ಟೇ ಬರೋದು. ಈಗ ಗೆದ್ದಿರೋದ್ರಿಂದ ಅದು ಸಪೋರ್ಟ್ ಮುಖಾಂತರ ಮುಂದಿನ ರಾಜಕೀಯಕ್ಕೆ ಅದೆಲ್ಲ ನಿಮ್ಮ ಆಶೀರ್ವಾದ, ಇಲ್ಲಿರೋ ಜನರ ಆಶೀರ್ವಾದ. ಅವ್ರು ಅದರಿಂದನೇ ಆಗಿರೋಕ್ಕೆ ಸಾಧ್ಯ. ಇನ್ನು ಮುಂದೆನೂ ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಹೀಗೆ ನಾನು ಯಾವತ್ತೂ ಕಾರ್ಯಕರ್ತನಾಗಿ ಕೆಲಸ ಯಾವಾಗಲೂ ಏನೇ ಒಂದು ಜಯ ಅಂತ ಬಂದಾಗ ಎಲ್ರಿಗೂ ಅದು ಖುಷಿ ಕೊಡುತ್ತೆ. ಆದರೆ ಈ ರೀತಿ ನಮ್ಮ ಬ್ರಹ್ಮದವರಹಳ್ಳಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇದೊಂದು ಮಹಾನ್ ದೊಡ್ಡ ಚುನಾವಣೆ ರೀತಿಯೇ ಆಗಿತ್ತು. ಇದು ಪ್ರತಿಷ್ಠೆ ಪ್ರಶ್ನೆ ನಮ್ಮೆಲ್ಲ ಸದಸ್ಯರುಗಳಿಗೂ ಹಾಗೂ ನಮ್ಮೆಲ್ಲ ಗ್ರಾಮಸ್ಥರುಗಳಿಗೂ ಆಗಿದ್ದರಿಂದ ಎಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿ ಭಾರಿ ತುಂಬ ಕಡಿಮೆ ಟೈಮ್ ಇತ್ತು. ಇದರಲ್ಲಿ ತುಂಬ ಜಾಸ್ತಿ ಟೈಮ್ ಇತ್ತು. ಏನೋ ಓಡಾಡ್ಕೊಂಡು ಆರಾಮಾಗಿ ಮಾಡೋ ಥರ ಜನರಲ್ ಎಲೆಕ್ಷನ್ ಥರ ಆಗಲಿಲ್ಲ. ತುಂಬ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ನಮ್ಮವರು ಎಲ್ಲ ಒಗ್ಗಟ್ಟಾಗಿ ಸೇರಿಕೊಂಡು ನೀಟಾಗಿ ಅಂದರೆ ನಾವು ಅಂದ್ಕೊಳ್ಳೋದಕ್ಕಿಂತ ನೀಟಾಗಿ ಎಲೆಕ್ಷನ್ನ ನಡೆಸ್ಕೊಟ್ಟಿದ್ದಾರೆ. ಯಾವುದೇ ತೊಂದರೆ ಇಲ್ದಲೆ, ಏನೂ ಸಮಸ್ಯೆಗಳಿಲ್ದಲೆ, ಯಾರೇ ಜೊತೆ ಯಾವುದೇ ಮನಸ್ತಾಪನೂ ಇಲ್ದಲೆ ತುಂಬ ಸ್ಮೂತಾಗಿ ಎಲೆಕ್ಷನ್ ನಡೆದಿದೆ. ಇದಕ್ಕೆಲ್ರಿಗೂ ನಮ್ಮ ಗ್ರಾಮಸ್ಥರಿಗೆ, ಇಲ್ಲೆಲ್ಲ ಚುನಾವಣೆಗೆ ನಮಗೆ ಸಪೋರ್ಟ್ ಮಾಡಿ ಸುತ್ತಮುತ್ತ ಹೋಬಳಿಯಿಂದ ಬಂದ ಜನಗಳಿಗೆ ಮತ್ತೆಲ್ಲ ಈ ಅಧಿಕಾರಿಗಳ ವರ್ಗದವರು ಇವತ್ತೇನು ಎಲೆಕ್ಷನ್ ನಡೆಸ್ಕೊಟ್ರು ಅವರು ಎಲ್ಲ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ರಿಗೂ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಇನ್ನು ಮುಂದಕ್ಕೆ ನಮ್ಮ ಕುಟುಂಬದಿಂದ ಏನು ಹಿಂದೆಯಿಂದ ಮಾಡ್ಕೊಂಡು ಬಂದಿದ್ದೀವಿ ಆ ಸೇವೆನ ಮುಂದುವರಿಸಬೇಕು ಅನ್ನೋದೇ ನಮ್ಮ ಆಸೆ. ಅದನ್ನು ನಾವು ಈಗ ಹೊಸ ಜನ್ರೇಷನ್ ನಾವು ಏನಿದ್ದೀವಿ ಅದನ್ನು ಮ್ಯಾಕ್ಸಿಮಮ್ ನಮ್ಮ ತಂದೆ ಆಗಲಿ, ನಮ್ಮ ಚಿಕ್ಕಪ್ಪ ಆಗಲಿ, ನಮ್ಮ ಅಣ್ಣ ಆಗಲಿ, ಊರೊಳಗಡೆ ದೊಡ್ಡಪ್ಪ ಆಗಲಿ ಎಲ್ಲ ಏನೇನು ಮಾಡಿದ್ದಾರೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದೇ ನಮ್ಮ ಕನಸು. ಅದನ್ನು ಮಾಡೇ ಮಾಡ್ತೀವಿ. ಅದಕ್ಕೆ ಎಲ್ಲರದ್ದು ಸಹಕಾರ ಬೇಕು ಅಂತ ಇಚ್ಛೆ ಪಡ್ತೀವಿ. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತ್ ಚುನಾವಣೆಗೆ ಈ ಚುನಾವಣೆ ಜಯ. ಹೌದು, ಎಲ್ಲ ಚುನಾವಣೆನೂ ಒಂದೊಂದು ಮೆಟ್ಲು ಅಂತ ಹೇಳ್ತಾರಲ್ಲ, ಆ ರೀತಿ ಇದೊಂದು ಸೊಸೈಟಿ ಅಂತ ನಮ್ಗೆ ಅನಿಸ್ಬೋದು. ಬಟ್ ಆದರೆ ಇಲ್ಲಿ ನೀವೇ ನೋಡ್ದಂಗೆ ಎಲ್ಲ ಒಂದು ಗ್ರಾಮದ ಒಂದು ಸಣ್ಣ ಸಣ್ಣ ಒಂದು ಓಟಿನಲ್ವೇ ಎಲ್ಲರೂ ಸೇರಿ ಮಾಡೋಂಥ ಕೆಲಸ. ಇದೇ ರೀತಿ ಅದು ನೆಕ್ಸ್ಟು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತ್ ಒಂದು ಮೆಟ್ಲಾಗುತ್ತೆ. ಈಗ ಹಿಂದೆ ಎಲ್ಲ ನಾವು ಅದಕ್ಕೆ ಯಾವುದೇ ಒಂದು ಸಣ್ಣ ಎಲೆಕ್ಷನ್ನು ನಾವು ಅಷ್ಟೇ ಇಚ್ಛೆಯಿಂದ ಮಾಡಿದ್ವಿ. ಹಿಂದೆ ಡೈರಿ ಎಲೆಕ್ಷನ್ ನೋಡಿದ್ರಿ ನೀವು. ಡೈರಿ ಎಲೆಕ್ಷನು ನಾವು ಅಷ್ಟೇ ಶ್ರದ್ಧೆಯಿಂದ ಮಾಡಿದ್ವಿ. ಅದು ಭಯ ಬೇರೆ ಸಿಕ್ತು. ಇದರಲ್ಲೂ ಅಷ್ಟೇ ಇನ್ನು ಮುಂದಕ್ಕೂ ನಾವೆಲ್ಲ ಬರೋ ಚುನಾವಣೆಗಳಲ್ಲೂ ಗೆಲ್ತೀವಿ. 12 ಜನಕ್ಕೆ ಏನು ಹೇಳ್ತೀವಿ? ಜನಕ್ಕೆ ಕೃತಜ್ಞತೆ ನಾವು ಹೇಳಲೇಬೇಕು. ನಾನು ಆಗಲೇ ಹೇಳ್ದಂಗೆ ಅವರಿಂದಲೇ ಚುನಾವಣೆಗಳು ನಡೆಯಲ್ಲ. ಇದೆಲ್ಲ ಗ್ರಾಮಸ್ಥರು ನಿಂತ್ಕೊಂಡು ಮಾಡೋಂಥ ಚುನಾವಣೆ. ತುಂಬ ಶ್ರದ್ಧೆಯಿಂದ ಎಲ್ಲರೂ ಮಾಡಿದ್ದಾರೆ. ಇನ್ನು ಮುಂದೇನೂ ಮುಂಬರೋ ಚುನಾವಣೆಗಳಿಗೆ ಇದೇ ರೀತಿ ಒಗ್ಗಟ್ಟಿರಲಿ ಅಂತ ಇಚ್ಛೆ ಪಡ್ತೀನಿ. ಎಲ್ಲರಿಗೂ ಧನ್ಯವಾದ. ಹೌದು, ಯಾವುದೇ ಚುನಾವಣೆ ಆದರೂ ಏನಾಗ್ತದೆ, ಇವತ್ತು ಜಿಲ್ಲಾ ಸಚಿವರಿದ್ದಾರೆ, ದೊಡ್ಡ ಲೀಡರ್ ಆಗಿದ್ದಾರೆ, ಕಾಂಗ್ರೆಸ್ನಲ್ಲಿ ಪ್ರಮುಖ ಹುದ್ದೆಯಲ್ಲಿದ್ದಾರೆ. ಏನಪ್ಪ ಅವ್ರ ಸ್ವಚ್ಛತ್ರದಲ್ಲಿ ಏನಾದ್ರು ಒಂದು ಸ್ವಲ್ಪ ವ್ಯತ್ಯಾಸ ಆದರೆ ಅದು ಭಾರಿ ಬೇರೆ ರೀತಿ ಬಿಂಬಿಸ್ತಾರೆ. ಆದ್ದರಿಂದ ನಾವೆಲ್ಲರೂ ತೊಗೊಂಡಿದ್ವಿ. ಇವತ್ತು ಅದೇ ರೀತಿ ನಮ್ಮ ಕಾರ್ಯಕರ್ತರುಗಳು ಅಷ್ಟೇ ಸೀರಿಯಸ್ ಆಗಿ ತಗೊಂಡು ಅದನ್ನು ಒಳ್ಳೆ ರೀತಿ ಕಂಪ್ಲೀಟ್ ಮಾಡಿದ್ದಾರೆ. ಇದರಿಂದ ಮುಂದಕ್ಕೆ ಎಲ್ಲ ಒಳ್ಳೆಯದಾಗ ನಾಗಮಂಗಲದ ಸಹಕಾರ ಕ್ಷೇತ್ರಕ್ಕೆ ಒಂದು ಉನ್ನತ ತಿರುವು ಅಂತ ಅನ್ಕೋಬೇಕಾಗುತ್ತೆ. ಯಾಕೆಂದರೆ ಚಲುವರಾಯಸ್ವಾಮಿಯವ್ರನ್ನ ಬೆಂಬಲಿಸಿ
ಎಲ್ಲ ಹೋಬಳಿ ಕೇಂದ್ರದ ಎಲ್ಲ ಸಹಕಾರ ಸಂಘಗಳಲ್ಲಿ ಚೆಲುವಣ್ಣನ ಮತದಾರ ಬಂಧುಗಳು ಎಲ್ಲ ಸೊಸೈಟಿಗಳಲ್ಲಿ ಗೆದ್ದಿದ್ದಾರೆ. ಚೆಲುವಣ್ಣವರೇ ಸರ್ಕಾರದಲ್ಲಿರೋದ್ರಿಂದ ಸಹಕಾರ ಕ್ಷೇತ್ರದಲ್ಲಿ ಒಂದು ಉತ್ತಮ ಬೆಳವಣಿಗೆಯನ್ನು ನಾವು ಕಾಣ್ತೇವೆ ಅನ್ನೋ ಆಶಾಭಾವನೆ ನನಗಿದೆ. ಅವರು ಕೂಡ ಸಮಾಜಮುಖಿಯಾಗಿ ಸಹಕಾರ ಸಂಘದಲ್ಲಿ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಅವರು ಶ್ರಮ ಕೂಡ ಇದೆ. ಅವರು ಅದನ್ನು ಮಾಡ್ತಾರೆ. ಅದರ ಮೂಲಕ ಈ ತಾಲೂಕಿನ ಜನತೆಗೆ ಒಂದು ಒಳ್ಳೆಯ ಸಹಕಾರ ಕ್ಷೇತ್ರದ ಅಭಿವೃದ್ಧಿ ಕಾಣುವ ನಿಟ್ಟಿನಲ್ಲಿ ನಾವು ಕೂಡ ಅವ್ರ ಜೊತೆ ಕೈ ಜೋಡಿಸ್ತೇವೆ. ಮುಂದಿನ ಎಲ್ಲ ಸೊಸೈಟಿಯ ಹೇಳಿಕೆಗೆ ನಮ್ಮೆಲ್ಲ ನಿರ್ದೇಶಕರ ಜೊತೆ ಎಲ್ಲ ಸದಸ್ಯರ ಹಿತವನ್ನು ಕಾಪಾಡೋದಕ್ಕೆ ಒಂದು ಉತ್ತಮ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಾವಾದರೂ ಅಂದ್ಕೊಂಡಿದ್ದೀವಿ. ಅದಕ್ಕೆಲ್ಲರ ಸಹಕಾರ ನಮ್ಮ ಸದಸ್ಯರು, ನಿರ್ದೇಶಕರು ಹಾಗೂ ನಮ್ಮ ಮಂತ್ರಿಗಳದು ಮತ್ತು ಅವರ ಪುತ್ರ ಸಚಿನ್ ಅವರದು ಮತ್ತೊಬ್ಬ ಕಾಂತಣ್ಣನವರ ಪುತ್ರ ಸುನಿಲ್ ಅವರದು ಸಹಕಾರ ಎಲ್ಲರಿಗೂ ಇರುತ್ತೆ ಅಂತ ನಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ನೀವು ಆಯ್ಕೆ ಆಗಿದ್ರೆ ಹೇಗೆ ಅನ್ಸುತ್ತೆ? ಅಷ್ಟಾಗಿ ನೀವು ಜೀವನ ಮಾಡಿದ್ರೆ ಇವತ್ತು ಎಲೆಕ್ಷನ್ ಹೇಗಿದೆ ಸರ್? ನೀವು ಆಯ್ಕೆ ಆಗಿದ್ರೆ ಹೇಗೆ ಅನ್ಸುತ್ತೆ? ಇಲ್ಲ, ನಾನು ಸಾಂಘಿಕವಾಗಿ 42 ವರ್ಷಗಳಿಂದ ನನ್ನ ಅಸೋಸಿಯೇಷನ್ ಅಲ್ಲಿ ನಾನು ಎಂದೂ ಸೋತಿಲ್ಲ ಯಾವುದೇ ಚುನಾವಣೆಯಲ್ಲಿ. ಸಹಕಾರ ಕ್ಷೇತ್ರದಲ್ಲಿ ನಾನೇ ಒಂದು ಸೊಸೈಟಿಯನ್ನ ಶಿಕ್ಷಕರ ಪತ್ತಿನ ಸಹಕಾರ ಸಂಘವನ್ನು ಈಗಾಗಲೇ ಪ್ರಾರಂಭ ಮಾಡಿ ಅದು ನನ್ನ ಪ್ರಾರಂಭಿಕ ಫೌಂಡರ್ ಪ್ರೆಸಿಡೆಂಟ್. ಹಾಗೇನೆ ಮೈಸೂರಿನಲ್ಲಿ ಒಂದು ಗೋಲ್ಮಾಲ್ ಸಹಕಾರ ಸಂಘದ ಹಾಲಿ ಪ್ರೆಸಿಡೆಂಟ್ ಕೂಡ ಆಗಿದ್ದೇನೆ. ಸಹಕಾರ ಸಂಘ ನನಗೆ ಹೊಸದಲ್ಲ. ಶಿಕ್ಷಣ ಕ್ಷೇತ್ರ ಎಷ್ಟು ಮುಖ್ಯ ನಾವು ಸಹಕಾರ ಕ್ಷೇತ್ರ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತೇವೆ ನಂಬಿಕೆ. ಮೊನ್ನೆ ಕೇಳಿದಾಗ ನೀವು ಒಂದಿದ್ರೆ 12 ಬರುತ್ತೆ ಅಂತ. ನಿಜ ಆಗಿದೆ. ಹೇಗಿದೆ ಖುಷಿ? ಆ ವಿಷಯದಲ್ಲಿ ನಂಬಿಕೆ ಇತ್ತು. ಯಾಕೆಂದ್ರೆ ಚೆಲುವಣ್ಣನವರ ಒಂದು ಶಕ್ತಿ ಏನಿದೆ, ಅವರ ಈ ತಾಲೂಕಿನ ವಿಷನ್ ಏನಿದೆ ಅದನ್ನ ಇಟ್ಕೊಂಡು ಮತ ಆಗಿದ್ದಾರೆ ಸರ್. ಇಲ್ಲಿ ಯಾವುದೇ ಆಮಿಷಗಳಿಲ್ಲ. ಉತ್ತಮ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು. ಅವ್ರು ಚೆಲುವಣ್ಣವ್ರ ಜೊತೆ ಇರಬೇಕು. ಈ ತಾಲೂಕಿನ ಎಲ್ಲ ಸಹಕಾರ ಸಂಘಗಳು ಅಭಿವೃದ್ಧಿ ಪಥದತ್ತ ಸಾಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ವಿಶ್ವಾವಳಿ ಅಷ್ಟೇ ಮೊದಲನೇ ಹೆಜ್ಜೆ ಆಗಿದೆ. ಇದೇ ತರ ಪ್ರತಿಯೊಂದು ಹೆಜ್ಜೆನೂ ದಾಟ್ತಾ ಬರಲಿ ಅಂತ. ಈಗ ಸಾಹೇಬ್ರ ಎಲೆಕ್ಷನ್ಗಳು ಸುಮಾರು ನೋಡಿದ್ದೀರಾ. ಈಗ ಮಗನ ಎಲೆಕ್ಷನ್ ಹೇಗಿತ್ತು ಮೇಡಮ್? ತುಂಬಾ ಚೆನ್ನಾಗಿ ಅಂದ್ರೆ ಅನ್ಕೊಂಡಿರ್ಲಿಲ್ಲ 12 ಬರುತ್ತೆ ಅಂತ. ಸೊ ಇದು ನಮ್ಮ ಭಾವನವರ ಒಂದು ಶಕ್ತಿಯನ್ನ ಸಾರ್ತಾ ಇದೆ. ಈಗ ಎಲ್ಲ ಸಂಘಟನೆ ಹೇಗಿದೆ ಅಂತ ತೋರಿಸ್ತಾ ಇದೆ. ನಿಮ್ಮ ತವ್ರ ಮನೆ ಮಾವನ ಮನೆ ಕೈ ಹಿಡಿದಿದೆ ಅಂತ. ಈ ನಮ್ಮ ಸೊಸೈಟಿಯ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಸಹಕರಿಸೋಕ್ಕೆ ಎಲ್ಲ ಕೆಲಸ ಮಾಡೋಕ್ಕೆ ನಮಗೆ ಹೆಚ್ಚಿನ ರೀತಿಯಲ್ಲಿ 12ಕ್ಕೂ 12 ನಮಗೆ ಗೆಲ್ಲಿಸ್ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ನಾವು ಹಿಂದೆ ಮಾಜಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀವಿ. ಮುಂದೆ ನಾವು ಎಲ್ಲ ಒಂದು ತಂಡವಾಗಿ 12 ಜನನು ಒಂದು ಒಮ್ಮತವಾಗಿ ಕೃಷಿ ಸಹಕಾರ ಸಂಘಕ್ಕೆ ನಮ್ಮ ಚೆಲುವರಾಯಸ್ವಾಮಿ ಅವರ ಆಶೀರ್ವಾದದೊಂದಿಗೆ ಒಂದು ನಮ್ಮ ಅಭಿವೃದ್ಧಿಗೋಸ್ಕರ ನಮ್ಮ ಸಚಿನಣ್ಣನವರನ್ನ ನಾವು ಜೊತೆಗೆ ಹಾಕ್ಕೊಂಡು ಅವ್ರನ್ನ ಹೆಚ್ಚಿನ ಮುಂದೆ ಒಂದು ಅಭಿವೃದ್ಧಿ ಮುಂದಿನ ಒಂದು ಬೆಳವಣಿಗೆಗೋಸ್ಕರ ಅಂದರೆ ಈ ಮುಂದಿನ ಎಲ್ಲರೂ ಅವರವರ ಮಕ್ಕಳನ್ನ ಚಿಕ್ಕದಿಂದಲೇ ಬೆಳೆಸ್ಬಿಟ್ಟವ್ರೆ, ರಾಜಕಾರಣಕ್ಕೆ ತಂದವ್ರೆ. ಆದರೆ ನಮ್ಮ ಚೆಲುವಣ್ಣ ಅವ್ರಿಗೆ ಏಜ್ ಆದಮೇಲೆ ರಾಜಕಾರಣಕ್ಕೆ ತರ್ತಾ ಇದ್ದಾರೆ. ಬ್ರಹ್ಮದಹಳ್ಳಿ ವ್ಯಾಪ್ತಿಯಿಂದ ಈ ಸ್ಥಳೀಯವಾಗಿ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಮೊದಲನೇ ಬಾರಿಯಾಗಿ ಪಾದಾರ್ಪಣೆ ಮಾಡಿ ಗೆಲುವನ್ನು ಸಾಧಿಸಿದ್ದಾರೆ. ಹೀಗೆ ಇದೇ ರೀತಿಯಲ್ಲಿ ಎಲ್ಲ ಚುನಾವಣೆಯಲ್ಲೂ ಗೆದ್ದು ಅವರು ಅಭಿವೃದ್ಧಿಯಾಗಿ ಬೆಳೀಲಿ ನಮಗೆಲ್ಲರೂ ಆಶೀರ್ವಾದ. ಕ್ವಶನ್, ಸೃಷ್ಟಿಕರ್ತ ಬ್ರಹ್ಮದೇವರಳ್ಳಿಯಿಂದ ಸೃಷ್ಟಿಯಾಗಿದ್ದಾರೆ ರಾಜಕೀಯಕ್ಕೆ. ಆಯ್ತಾ? ಈಗ ಈ ವಿಷಯವನ್ನು ಒಂದು ಪ್ರಸ್ತಾಪ ಮಾಡಿ ಹೇಗನ್ಸತ್? ಖುಷಿ ಆಗುತ್ತೆ. ಎಲ್ಲರ ಜನರ ಆಶೀರ್ವಾದ ಇದೆಯಲ್ಲ, ಬ್ರಹ್ಮದೇವರಳ್ಳಿ ಸಹಕಾರ ಸಂಘದ ಭವಿಷ್ಯ ಇದೆಯಲ್ಲ, ದೇವರು ಈ ಬ್ರಹ್ಮನ ಹಣೆ ಬರವನ್ನ ಉಜ್ವಲವಾಗಿ ಪ್ರಜ್ವಲಿಸ್ತಾ ಇದ್ದಾರೆ. ಮುಂದೆ ಹಾಗೆ ಪ್ರಜ್ವಲಿಸ್ಲಿ ಅಂತ ನನ್ನ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ನಾವು ಪ್ರತಿಷ್ಠಿತ ಚುನಾವಣೆಯಾಗಿತ್ತು ಪ್ರತಿಷ್ಠಿತ ಚುನಾವಣೆನೇ ಇದು. ನಾವು ಇಲ್ಲಿ ನಮ್ಮ ಚುನಾವಣೆ ಹಿಂದಿನವರೆಗೂ ಈ ಸಹಕಾರ ಸಂಘದಲ್ಲಿ ಚುನಾವಣೆ ಆಗಿರಲಿಲ್ಲ. ಚೆಲುವರಾಯಸ್ವಾಮಿ ಅವರ ಮಗ ಈ ಚುನಾವಣೆ ಕಣಕ್ಕೆ ಇಳಿದ್ರು ಅಂತ ಉದ್ದೇಶಕ್ಕೋಸ್ಕರ ಈ ಚುನಾವಣೆನ ಮಾಡಿದ್ರು. ನಾವು ಹೇಳಿದ್ವಿ, ಬೇಡ, ಸಹಕಾರ ಸಂಘ ನಷ್ಟ ಅನುಭವಿಸ್ತೇವೆ ಚುನಾವಣೆ ಆದರೆ, ನಾವೆಲ್ಲ ಒಂದೇ ಸ್ಥಳೀಯವಾಗಿರ್ತಕ್ಕಂಥ ಜನ, ಇಲ್ಲೆಲ್ಲ ರೈತರ ಬಂಧು ಕೃಷಿ ಇದು, ನಾವೆಲ್ಲ ಕೂತ್ಕೊಂಡು ಮಾತುಕತೆ ಮಾಡಿಕೊಂಡು ಅವಿರೋಧವಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡ್ವಿ. ಉದ್ದೇಶಪೂರ್ವಕವಾಗಿ ಚುನಾವಣೆ ಮಾಡಲೇಬೇಕು ಅನ್ನೋ ಒಂದು ಹಠ ಹಿಡಿದು ಈ ಚುನಾವಣೆ ನಡೆಸಿದ್ರು. ಚೆಲುವರಾಯಸ್ವಾಮಿ ಅವರ ಮಗ ಬಂದರು ಅನ್ನೋ ಉದ್ದೇಶಕ್ಕೋಸ್ಕರ, ಇಲ್ಲಾಂದರೆ ಚುನಾವಣೆ ಆಯ್ತಿರಲಿಲ್ಲ. ಇವತ್ತು ತಕ್ಕ ಪಾಠವನ್ನು ನಮ್ಮ ಮಾತಬಾಂಧವರು ಕಲಿಸಿದ್ದಾರೆ. ಎಲ್ಲರ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಜನ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದನ್ನು ಆಯ್ಕೆ ಮಾಡಿ ಇವತ್ತು ಕಳಿಸ್ತಾ ಇದ್ದಾರೆ. ಸರ್, ಈ ಚುನಾವಣೆ ಮುಖಾಂತರ ಮಿಕ್ಕಿದವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ? ಅಲ್ಲ, ಮಿಕ್ತವ್ರು ಎಲ್ಲ ಅವ್ರಿಗೂ ನಮಗೆಲ್ಲ. ಆಮೇಲೆ ಮತ್ತು ಇನ್ನೊಂದು ಹೇಳ್ತೀನಿ ನಾನು, ಇಲ್ಲಿ ನಮ್ಮ ಸಹಕಾರ ಸಂಘಕ್ಕೆ
ಸೋಲು ಗೆಲುವು ಮುಖ್ಯ ಅಲ್ಲ, ಅವರೆಲ್ಲರೂ ಸಹಕಾರ ಮಾಡಿದ್ದಾರೆ. ಅಂದರೆ ನಮ್ಮ ಹಿಂದಿನ ನಮ್ಮ ನಿರ್ದೇಶಕರಿದ್ರು, ಅವರು ಅವರೇ ಒಂದು ಪಕ್ಷದಲ್ಲಿ ಬೆಳೆದಂಥವ್ರಿದ್ರು, ಅವರು ಸಹಕಾರವನ್ನು ನೀಡಿದ್ದಾರೆ. ಯಾಕೆಂದರೆ ಚಲುವರಾಯಸ್ವಾಮಿ ಅವರ ಮಗ ಅಂತೇಳಿ ಯಾಕೆ ಸಹಕಾರ ನೀಡಿದ್ರು ಅಂತೇಳಿ, ಒಬ್ಬ ಸಚಿವರ ಮಗ ಯಾವುದೇ ಕಾರಣಕ್ಕೂ ಇಲ್ಲಿ ಸೋಲನ್ನು ಅನುಭವಿಸಬಾರ್ದು ಅಂತ ಪ್ರೀತಿಯಿಂದ ಅವರು ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ನಮ್ಮ ತುಂಬ ಅಭಿನಂದನೆ ಸಲ್ಲಿಸ್ತಾರೆ. ಬ್ರಹ್ಮದೇವರಲ್ಲಿ ನೀವು ಹೇಳಿದಾಗೆ ಬ್ರಹ್ಮ ಇದಕ್ಕೆ ಅವರು ಈಗ ಪಾಪ ಸಣ್ಣದಿಂದ ರೈತರನ್ನ ಒಡನಾಡಿಯಾಗಿ ಬೆಳಿಬೇಕು ಅಂತೇಳಿ ನಮ್ಮ ಮಿನಿಸ್ಟರ್ ಸಾಹೇಬ್ರು ಅವ್ರನ್ನ ಈ 7th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೆಯಕ್ಕೆ ಕಳಿಸಿದ್ದಾರೆ. ಏಕಾಏಕಿ ಡಿಗ್ರಿ ಕಳಿಸ್ಲಿಲ್ಲ. ರೈತ ಸಂಪರ್ಕ ಬೆಳಿಬೇಕು ಅಂತೇಳಿ, ವಿಶ್ವಾಸ ಮೂಡಿಸ್ಬೇಕು, ಅವ್ರಿಗೆ ಆತ್ಮಸ್ಥೈರ್ಯ ತುಂಬಬೇಕು ಅಂತೇಳಿ ಅವ್ರನ್ನ ನಮ್ಮ 11 ಜನದ ಜೊತೆಗೆ, ನಮ್ಮ ಫ್ಯಾಕ್ಸಲ್ಲಿ ಇರೋಂಥ ಡೈರೆಕ್ಟರ್ಗಳ ಜೊತೆಗೆ ಅವ್ರನ್ನ ಕೊಟ್ಟಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ಅವರು ಉನ್ನತ ಸ್ಥಾನಕ್ಕೆ 10ನೇ ಕ್ಲಾಸು ಎಕ್ಸಾಮ್ ಬರೀಲಿ, 12th PUC ಬರೀಲಿ, ಡಿಗ್ರಿ ಬರೀಲಿ, KSIS ಲೆವೆಲ್ಗೆ ಆ ಥರ ರಾಜಕೀಯದಲ್ಲಿ ಹಂತವಾಗಿ ಹೋಗ್ಲಿ, ವಿದ್ಯೆ ಕಲೀಲಿ ಅಂತ ಕಳ್ಸಿಕೊಟ್ಟಿದ್ದಾರೆ. ಏಕಾಏಕಿ MP MLAಗೆ ಕಳ್ಸಿಕೊಟ್ಟಿಲ್ಲ. ಅದರಿಂದ ನಮಗೆ ಖುಷಿ ತಂದು ಕೊಟ್ಟಿದೆ. ನಮ್ಮ ಶಿಕ್ಷಕ ಜನಗಳು ಕೊಟ್ಟ ಮಾತಿನಂತೆ ಉಳಿಸ್ಕೊಂಡಿದ್ದಾರೆ. ನೀವು ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಉಳಿಸ್ಕೊಳ್ತಾರೆ. ಅವರು ಸಹ ಅಷ್ಟೇ 12 ಜನದಲ್ಲೂ ಎಲ್ಲರೂ ಒಗ್ಗಟ್ಟಲ್ಲಿ ಮುಂದಕ್ಕೆ ಹೋಗ್ತಾರೆ. ಆ ಜನದ ಪ್ರೀತಿ ವಿಶ್ವಾಸನ ಹಾಗೆ ಉಳಿಸ್ಕೋತಾರೆ. ಮುಂದಿನ ದಿನಗಳಲ್ಲಿ ಈ ಪ್ಯಾಕ್ಸ್ ಉನ್ನತ ಮಟ್ಟದಲ್ಲಿ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್, ಬ್ಯಾಂಕ್ ಬಾಡಿಗೆ ಕೊಟ್ಟು ಅದರಲ್ಲಿ ರೈತರಿಗೆ ಲಾಭದಾಯಕ ಬರೋಂಥ ಹುದ್ದೆಗಳು ಏನೇ ಇದ್ರು 12 ಜನದ ಸಮ್ಮುಖದಲ್ಲಿ ಆಗತ್ತೆ. ಅದಕ್ಕೆ ಸಚಿನ್ ಚೆಲುವರಾಯಸ್ವಾಮಿ ಮಾರ್ಗದರ್ಶನ ಆಗಿರ್ತಾರೆ. ಮಿನಿಸ್ಟರ್ ಸಾಹೇಬರು ಅದಕ್ಕೆ ಉನ್ನತ ತಗೊಂಡೋಗಿ ಕೊಡ್ತಾರೆ ನಮ್ಮ ಪ್ಯಾಕ್ಸ್ನ ಅಂತೇಳಿ ನಾವೆಲ್ಲರೂ ಒಮ್ಮತದಿಂದ ಅದಕ್ಕೆ ಮತ ಚಲಾಯಿಸಿ ಅವ್ರನ್ನ ಆಯ್ಕೆ ಮಾಡಿ ಈ ಹಂತಕ್ಕೆ, ಈ ಬೆಳವಣಿಗೆ ಇವತ್ತು ಖುಷಿ ತಂದ್ಕೊಟ್ಟಿದ್ವಿ. ಇಡೀ ಜಿಲ್ಲೆ ಅಲ್ಲ, ಇಡೀ ರಾಜ್ಯವೇ ನೋಡ್ತಾ ಇದ್ರು ಬ್ರಹ್ಮದೇವರಳ್ಳಿ. ಹೌದು, ಎಲ್ಲಾದ್ರಲ್ಲೂ ಅಷ್ಟೇ. ಮಂಡ್ಯ ಅಂದ್ರೆ ಇಂಡಿಯಾ, ಅದು ಅದೇ ತರ ಈ ಇಜ್ಜಲ್ಘಟ್ಟ ಅನ್ನೋದನ್ನ ಇಡೀ ಮಂಡ್ಯ ಡಿಸ್ಟಿಕ್ ನೋಡ್ತಾ ಇತ್ತು. ಇದು ನಾವು 17 ಫ್ಯಾಕ್ಸ್ ಅಲ್ಲೂ 12 ಎಲ್ಲಾನು ಗೆದ್ದಿದೆ. ಒಂದೇ ಕಲ್ಗೇರಿ ಅನ್ನೋದು ಒಂದು ಬಿಟ್ರೆ ಇನ್ನೆಲ್ಲಾನು ನಮ್ಮ ಚೆಲುವರಾಯಸ್ವಾಮಿಯ ನೇತೃತ್ವದಲ್ಲಿ ಆಯ್ಕೆ ಆಗಿದೆ. ಅದು ದೊಡ್ಡ ಹೆಮ್ಮೆ ತರುವಂತ ವಿಚಾರ. ನಿನ್ನೆ ಅರ್ನಳ್ಳಿ ಆಗಿರ್ಬೋದು, ಪಾಲಕ್ರ ಆಗಿರ್ಬೋದು, ಈಗ ಚಿಣ್ಯದು ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಒಣಕೆರೆದು ಬರುತ್ತೆ, ಬ್ರಹ್ಮದೇವರಳ್ಳಿದು ಬಂದಿದೆ. ನಾವು ಹೆಚ್ಚು ನಾವು CRS ಅಭಿಮಾನಿಗಳು ಎಷ್ಟು ಜನ ಇದ್ದಾರೋ, ಯುವಕರು ಮಿತ್ರರು, ಅವರೆಲ್ಲ ಸಪೋರ್ಟ್ ಇಂದ ಇದು ಆಗಲಿದೆ ಅಂತ ಹೇಳೋದಕ್ಕೆ ತುಂಬಾ ನಾವು ಮನಸ್ಪೂರ್ವಕವಾಗಿ ಹೇಳಕ್ ಇಚ್ಛೆ ಪಡ್ತೀವಿ. ತಮ್ಮ ಹೆಸರು ಸರ್? ರವಿಕುಮಾರ್, ಮಾಜಿ ನಿರ್ದೇಶಕರು. ಎಲ್ಲರಿಗೂ ಧನ್ಯವಾದಗಳು. ನನಗೆ ಹೆಚ್ಚು ಮತಗಳನ್ನು ಕೊಟ್ಟಿರೋದಕ್ಕೆ ಧನ್ಯವಾದಗಳು. ಇದನ್ನ ಈ ಗೆಲುವನ್ನು ಯಾರಿಗೆ ಸಮರ್ಪಿಸ್ತೀರಾ? ನಮ್ಮ ನಾಯಕರಾದ ಚಲುವರಾಯಸ್ವಾಮಿ ಅವರು. ಮೊದಲನೇದಾಗಿ ನನ್ನ ಏನು ನಮ್ಮ ಬ್ರಹ್ಮದೇವರಳ್ಳಿ ಸೊಸೈಟಿಯ 2 ಪಂಚಾಯಿತಿಗಳ ಕಾರ್ಯಕರ್ತರು ಮತ್ತು ನಮ್ಮ ಅಕ್ಕ ತಂಗಿಯರು, ನಮ್ಮ ತಾಯಂದಿರು, ನಮ್ಮ ಅಪ್ಪಂದಿರು, ಇವರೆಲ್ಲ ಒಟ್ಟಾಗಿ ಸೇರಿ ಚೆಲುವಣ್ಣನ ಮಗನೂ ಸಹ ಒಂದು ಹೆಜ್ಜೆನ ರಾಜಕೀಯದಲ್ಲಿ ಮುನ್ನುಡಿ ಬರಿಬೇಕು, ಹೆಜ್ಜೆ ಇಡಿಸಿ ಅವನ್ನ ಮುಂದಕ್ಕೆ ತರಬೇಕು ಅಂದ್ಬಿಟ್ಟು ಇವತ್ತು ಜನರಲ್ ಕ್ಯಾಂಡಿಡೇಟಿಂದ ಸಚಿನ್ ಚೆಲುವರಾಯಸ್ವಾಮಿಯವರು ಸ್ಪರ್ಧಿಸಿದ್ರು. ಆದರೆ ಜನ ಇವತ್ತು ಅಷ್ಟೇ ಗೌರವಯುತವಾಗಿ ಓಟನ್ನು ಹಾಕಿ ನಿಮ್ಮ ಮಗ ಈ ಸಹಕಾರ ಇದರಲ್ಲೂ ಮುಂದುವರಿಲಿ ಅಂತ ನಮ್ಮ ಏನು ಜನ ಆಶೀರ್ವಾದ ಮಾಡಿದರೆ ಅವರಿಗೆ ಮೊದಲನೇ ಚಿರಋಣಿ ಹೇಳ್ತೀನಿ. ಅದೇ ರೀತಿ ಸಾಲಗಾರರ ಕ್ಷೇತ್ರದಲ್ಲಿ 9 ಜನ ಸ್ಪರ್ಧಿಸಿದ್ರು. ಇದು ನಮ್ಮ ಬ್ರಹ್ಮದೇವರಳ್ಳಿ ಇತಿಹಾಸದಲ್ಲಿ ಒಂದು ಸಾರಿನೂ ಚುನಾವಣೆ ಆಗಿರಲಿಲ್ಲ. ಆದರೆ ಈ ಸರಿ ನಮ್ಮ ಸಚಿನ್ ಅವರು ನಿಲ್ತಾರೆ ಅಂದ ತಕ್ಷಣ ಎಲ್ಲರ ಕಾರ್ಯಕರ್ತರು ಎಲ್ಲ ಒಗ್ಗರಲಾಗಿ ನಾವೆಲ್ಲ ಹೋರಾಟ ಮಾಡಿ ಗೆದ್ದು ಬಂದರೆ ನಮಗೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಆಗ್ಬೋದು, ನಮ್ಮ ರಾಜ್ಯದಲ್ಲೇ ಆಗ್ಬೋದು, ಚೆಲುವರಾಯಸ್ವಾಮಿ ಅವರ ಮಗ ಕೆಳಮಟ್ಟದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಬಂದ ಅಂತ ಒಂದು ಇದು ಮೆಸೇಜ್ ಹೋಗುತ್ತೆ. ಅಲ್ಲಿಂದನೇ ಅವನು ಜೊತೆಗೆ ಮುನ್ನುಡಿ ಆಡಲಿ ಅಂತ ಅಂದ್ಬಿಟ್ಟು ಎಲ್ಲ ಲೀಡರ್ಗಳು, ನಮ್ಮ ಮುಖಂಡರುಗಳು ಮತ್ತು ನಮ್ಮ ನಾಯಕರಾದಂಥ ಚೆಲುವರಾಯಸ್ವಾಮಿ ಅವರು ಸಹ ನನ್ನ ಮಗ ಒಂದು ಚುನಾವಣೆಯಲ್ಲೇ ಸ್ಪರ್ಧಿಸಿ ಬರಲಿ ಅಂದ್ಬಿಟ್ಟು ಒಂದು ಚುನಾವಣೆನ ಇದು ಮಾಡಿದ್ರು. ಎಲ್ಲರೂ ಒಪ್ಕೊಂಡು ಸಾಲಗಾರ ಕ್ಷೇತ್ರದಲ್ಲಿದ್ದ 9 ಜನರು ಅತಿ ಒಳ್ಳೆ ಲೀಡಲ್ಲಿ, ಏನು ಕಡಿಮೆ ಲೀಡಲ್ಲ, 10 ಓಟು 3 ಓಟು ಲೀಡಲ್ಲಿ ಗೆದ್ದಿಲ್ಲ, ಎಲ್ಲರೂ 100 ಓಟು 120 ಓಟು ಲೀಡಲ್ಲಿ ಗೆದ್ದಿದ್ದಾರೆ. ಅದರಲ್ಲೂ ನಮ್ಮ KPS ಉಮೇಶ್ ಅಂತ ಅವರಿಬ್ಬರು ಜುಟ್ನಳ್ಳಿ ಅವರು, ಕೊಣ್ಣೂರವರು, ಒಬ್ರು 519 ಓಟ್ ತಗೊಂಡವ್ರೆ, ಒಬ್ರು 484 ಓಟ್ ತಗೊಂಡವ್ರೆ. ನಮ್ಗೆ ಕಡೆ ಅಂದರೆ 326 ಓಟು ನಮ್ದು ಅಷ್ಟೇ. ಇದು ಇನ್ನೆಲ್ಲ ಚೆನ್ನಾಗಿ ನಮಗೆ ಆಶೀರ್ವಾದ ಮಾಡಿದರೆ
ಇದೇ ರೀತಿ ಈ ಜನ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಂಡು ನನ್ನ ಮಾತುಗಳನ್ನ ಪ್ರತಿಷ್ಠಿತ ಚುನಾವಣೆ ರವಿ ಅಣ್ಣಂದಲ್ಲ ಇದು, ಇಡೀ ಬ್ರಹ್ಮದೇವರಹಳ್ಳಿ ಸಹಕಾರ ಸಂಘದ ಕಾಂಗ್ರೆಸ್ ಕಾರ್ಯಕರ್ತರ ಚುನಾವಣೆ ಇದು. ನಮ್ಮ ನಾಯಕನ ಮಗನ್ನ ಯಾವ ರೀತಿ ಇವರು ಗೌರವಿಸ್ತಾರೆ ಅಂತ ಕಾಣ್ತಾ ಇದ್ರು, ಎಲ್ಲರೂ ಕಾಯ್ತಾ ಇದ್ರು. ಇಡೀ ಸ್ಟೇಟು, ಇಡೀ ರಾಜ್ಯ, ಇಡೀ ಜಿಲ್ಲೆಲೆಲ್ಲ ನಮ್ಮ ಮುಖಂಡರ ಮಗನ ಬಗ್ಗೆ ಯಾವ ರೀತಿ ಕಾಳಜಿ ತೋರಿಸ್ತಾರೆ ಇದ್ರು. ಅದೆಲ್ಲದಕ್ಕಿಂತ ನಮ್ಮ ಮುಖಂಡರುಗಳಾಗ್ಬೋದು, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರುಗಳಾಗ್ಬೋದು, ನನ್ನ ತಾಯಂದಿರಾಗ್ಬೋದು, ಎಲ್ಲ ಹಿರಿಕರು ಒಟ್ಟುಗೂಡಿ ಇಲ್ಲ ಚಲವಣ್ಣ ನಿನ್ ಜೊತೆಗೆ ಇದು ಒಂದು ಗುಡಿನ ಮುಂದಕ್ಕೆ ತಗೊಂಡು ಹೋಗು ಅಂತ ಅಂದ್ಬಿಟ್ಟು ಆಶೀರ್ವಾದ ಮಾಡಿದ್ದಾರೆ. ಅವರ ಮುಂದಾಳತ್ವದಲ್ಲಿ ಒಂದು ಆಶೀರ್ವಾದ ಮಾಡೋದ್ರಿಂದ ಅವ್ರಿಗೂ ಸಹ ಕೃತಜ್ಞತೆ ಹೇಳಿ ಇದನ್ನ ಮೊದಲನೇ ಮುನ್ನೋಡಿಯಾಗಿ ನಾವು ಬ್ರಹ್ಮದೇವರಹಳ್ಳಿಯಿಂದ ಹೆಜ್ಜೆ ಇಡ್ತಾ ಇದ್ದೀವಿ. ಬ್ರಹ್ಮ ಸೃಷ್ಟಿಕರ್ತ ಈ ಬ್ರಹ್ಮದೇವರಹಳ್ಳಿಯಿಂದನೇ ರಾಜಕೀಯ ಸೃಷ್ಟಿ ಅದು ಖಂಡಿತ. ಸೆಷನ್ಗಳ ಚುನಾವಣೆ ನಡೆದಿದೆ. ನಮ್ಮಲ್ಲಿ 17 ಸೆಷನ್ ನಡೆದಿದೆ. 17 ಸೆಷನ್ನಲ್ಲಿ ಇನ್ನು 3 ಮಾತ್ರ ನಡೀಬೇಕು ಮಾಡಿ. ಇನ್ನು ಎಲ್ಲ ನಡೆದ ಚುನಾವಣೆಯಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಗಳೇ ಮತ್ತು ಇಲ್ಲಿಯೂ ಕೂಡ ಕಾಂಗ್ರೆಸ್ ನಮ್ಮ ಏನು VSSಗಳು ಮತ್ತು ಕೋಪರೇಟಿವ್ ಆಗ್ತದೆ ಎಲ್ಲ ಎಲೆಕ್ಷನ್ಗಳಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ಮತ್ತು ಚಲುವರಾಯಸ್ವಾಮಿಯವರ ನಾಯಕತ್ವ ಎಲ್ಲ ಎಲೆಕ್ಷನ್ಗಳನ್ನು ನಾವು ಗೆದ್ದಿದ್ದೇವೆ. ಯಾಕೆಂದರೆ ಇಲ್ಲಿ ಸಚಿನ್ ನಿಂತಿರೋದ್ರಿಂದ ಇಲ್ಲ ಏನು ಆ ಥರ ಏನಿಲ್ಲ. ಕೋಪರೇಟಿವ್ ಆ್ಯಕ್ಟಲ್ಲಿ ಅವರು ಗೆಲ್ಲುವಂಥದ್ದೇನು ದೊಡ್ಡ ಸಮಸ್ಯೆ ಏನಾಗ್ತಿಲ್ಲ. ಅವರು ಸಾಮಾನ್ಯವಾಗಿ ಯಾವ ಕೋಪರೇಟಿವ್ ಆ್ಯಕ್ಟಲ್ಲಿ ಎಲೆಕ್ಷನ್ನ ಮಾಡ್ಕೊಂಡು ಬರ್ತಾರೆ, ಆ ಎಲೆಕ್ಷನಲ್ಲಿ ಅವ್ರಿಗೆ ಜಾಸ್ತಿ ಅನುಭವ ಬರುತ್ತೆ. ಇದರಲ್ಲಿ ಗ್ರಾಮ ಪಂಚಾಯತಿ ಎಲ್ಲ ಅವರು ಅಲ್ಲಿ ಸ್ಥಳೀಯ ಮಾಡ್ತಾರೆ. ಇದರಿಂದ ಅವನ ಪ್ರಯೋಗ ಮಾಡಿರೋದು ಒಳ್ಳೆಯದಷ್ಟೇ. ಈ ಗೆಲುವು ಯಾರು ಸಮರ್ಪಿಸ್ತಾರೆ? ಈ ಗೆಲುವು ಕಾಂಗ್ರೆಸ್ ಪಕ್ಷಕ್ಕೆ ಚಲುವರಾಯಿಸಬೇಕು.